ಸೊ ಈಗ ಗೈಸ್ ನಮ್ಮಮ್ಮನ ಶಕ್ತಿ ಪ್ರದರ್ಶನನ ತೋರ್ಸಕ್ಕೀಗ ನಮ್ಮ ಅವ್ವನ ಎತ್ತುತ್ತೈತೆ. ಬರೀ ನಮ್ಮ ಅಮ್ಮನ ಡೈಲಾಗ್ ಏನು ಗೊತ್ತಾ, ಏ ಮುತ್ಕಿ ನಿನ್ನ ನಾನು ಎತ್ತಿ ಆಗ್ಲ ಮೇಲೆ ಎಸ್ಕತ್ತೀನಿ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಗೈಸ್ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಏನು ವಿಶೇಷನಪ್ಪ ಅಂದರೆ ಮೊಹರಂ ಇತ್ತಲ್ಲ, ಹಂಗಾಗಿ ಸ್ಕೂಲಿಗೆ ರಜೆ ಕೊಟ್ಟಿದ್ರು. ಸೊ ಹಂಗಾಗಿ ನಾನು ಇವತ್ತು ಎದ್ದಿದ್ದೆ 8:15 ಎದ್ದೆ. 8:15 ಎದ್ದು ಬಂದು ಮೇಲ್ಗಡೆ ಬಂದರೆ ನಮ್ಮ ಅಜ್ಜಿನೂ ನಮ್ಮ ಅಮ್ಮ ನಮ್ಮ ತಾತನೂ ಇಬ್ಬರು ಸೇರ್ಕೊಂಡು ಶುಂಠಿ ಅಂಟ್ತಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಆಮೇಲೆ ನನ್ನ ತಂಗಿ ನೋಡೋಣ ಅಂತ ಬಂದರೆ ನನ್ನ ತಂಗಿ ಅಲ್ಲಿ ನೀರು ಇದಿರುತ್ತಲ್ಲ ಪೈಪು, ನಮ್ಮ ಇದು ಏನು ಟ್ಯಾಂಕಿಂದ ಕನೆಕ್ಟ್ ಆಗಿರುತ್ತಲ್ಲ, ಆ ನೀರಲ್ಲಿ ಇಂಜೆಕ್ಷನ್ ಕೊಡ್ತಾರಲ್ಲ ಟ್ಯೂಬು, ಆ ಟ್ಯೂಬಿಗೆ ನೀರು ಹಾಕೊಂಡು ಆಟ ಆಡ್ತಾ ಕೂತವಳೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ನನ್ನ ತಂಗಿ ಒಳಗಡೆ ಹೋದ್ಮೇಲೆ ನಮ್ಮ ಅಜ್ಜಿ ಸುಮ್ಮನೆ ಬಿಡುತ್ತಾ ನೋಡಿ, ಕೋಲ್ ಎತ್ಕೊ ಬಂದು ಏನಕ್ಕೆ ಹಿಂಗೆ ಬಟ್ಟೆ ನೆನ್ಸ್ಕೊಂಡಿದ್ಯಾ, ಹಾಲು ಕುಡಿಯಲ್ವಾ ಹಂಗೆ ಹಿಂಗೆ ಅಂತ ಜೋರು ಮಾಡ್ತಾವ್ರೆ. ಸೊ ಅವ್ರ ಫೈಟ್ ಎಲ್ಲ ನೋಡ್ಕೊಂಡು ಕೊಡ್ಕೆ ಮನೆಗೆ ಬಂದರೆ ನಮ್ಮ ಮುತ್ಕಿ ಏನು ಮಾಡ್ತೈತೆ ನೋಡೋಣ, ನಮ್ಮ ಅಮ್ಮ ಪಾಪ ತಲೆಗೆ ತಿರುಗಿಸಿತ್ತಲ್ಲ ಅಂದ್ಬಿಟ್ಟು ಏನು ಮಾಡ್ತೈತೆ ನೋಡೋಣ ಅಂತ ಬಂದರೆ ಕೊಡ್ಕೆ ಮನೆಯಲ್ಲಿ ಕೊಡ್ಕೆ ತೊಳಿತೈತೆ. ಸೊ ಇವರೇ ನೋಡಿ ಗೈಸ್ ನಮ್ಮ ಮನೆಗೆ ಬಂದಿರೋ ಪುಟಾಣಿ ಏನೋ ಕರ ಅಂತ ಹೇಳಕ್ ಬಯಸ್ತೀನಿ. ಸಂತೆಯಿಂದ ನಮ್ಮ ತಾತ ತಂದರು. ಸೊ ಅವಾಗಲೇ ಹೇಳ್ದಂಗೆ ನಮ್ಮಮ್ಮ ಈಗಲೇ ನಮ್ಮಮ್ಮನ ಶಕ್ತಿ ಪ್ರದರ್ಶನ ತೋರ್ಸಕ್ಕೆ ಹೊರಟಿರೋದು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಅಪ್ಪ ಮಕ್ಕಳು ಬಾಂಡಿಂಗ್ ಅಂದರೆ ಹಿಂಗಿರ್ಬೇಕು ಅಂತ. ನೋಡಿ ನಮ್ಮ ತಾತನ ಮೇಲೆ ನಮ್ಮಮ್ಮ ಹೆಗ್ಲ ಮೇಲೆ ಕೈ ಹಾಕೊಂಡಿರೋದು. ನೆಕ್ಸ್ಟ್ ಈಗ ನಮ್ಮಮ್ಮನ ಶಕ್ತಿ ಹಾಕಿ ನಮ್ಮಮ್ಮ ನಮ್ಮ ತಾತನು ಎತ್ತೇ ಬಿಡ್ತು, ಶಕ್ತಿ ಪ್ರದರ್ಶನ ತೋರಿಸೇ ಬಿಡ್ತು. ಆಮೇಲೆ ಗಿರನ ಗಿರ್ಗಿಟ್ಲೆ ತಿರುಗಿಸ್ತೈತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ನೆಕ್ಸ್ಟ್ ಈಗ ನಮ್ಮ ಮುತ್ಕಿ ಸರ್ದಿ. ಈಗ ನಮ್ಮ ಮುತ್ಕಿ ಏನು ಮಾಡುತ್ತೆ ಅಂತ ನೋಡ್ಬೇಕು, ಕಸ ಬಾಚ್ತೈತಾ, ಕಸ ಬಾಚ ತಡಿಯವ ಮುತ್ಕಿ ಅಂದ್ಬಿಟ್ಟು ನಮ್ಮಮ್ಮ ಹೋಯ್ತು. ನಮ್ಮಮ್ಮ ಹೋಗಿ ಒಂದೇ ಸಲ ಹೆಗ್ಲ ಮೇಲೆ ಎಸ್ಕೊಂಡಿದ್ದೆ, ಗಿರನ್ ತಿರುಗಿಸ್ಬಿಡೋದ. ಪಾಪ ನಮ್ಮವ್ವ ಇಳ್ಸವ ನಂಗೆ ಆಯ್ತೆಲ್ಲ ತಲ್ಸುತ್ತೈತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇಳಿಸ್ತು. ನಮ್ಮಮ್ಮ ಇಳಿಸಿದ್ಮೇಲೆ ಗಿರನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ವಾಲಾಡ್ತಾವ್ರೆ. ಸೊ ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನಪ್ಪ ಅಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಗಿಡಗಳನ್ನ ಬೆಳೆಸಬೇಕಿತ್ತು. ಹಾಗಾಗಿ ನುಗ್ಗೆ ಮರ ಇರುತ್ತಲ್ಲ, ಅದೊಂದು ಕೊಂಬೆನ ತಂದು ನಮ್ಮ ಮನೆ ಮುಂದೆ ಎಲ್ಲ ಹಾಕಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಈಗ ಸೇರಿ ಅಪ್ಪ ಮಕ್ಕಳು ಇಬ್ಬರು ಸೇರಿ ಗಿಡ ಅದೇನೋ ಇದು ಮರ ಇರುತ್ತಲ್ಲ ಯಾವುದೋ ನುಗ್ಗೆಕಾಯಿ ಮರ, ಅದನ್ನು ನೆಡ್ತಾ ಇದ್ದಾರೆ. ಹಾಕೋಕ್ಕಿಂತ ಮುಂಚೆ ಮಣ್ಣು ಮುಚ್ಚೋಕ್ಕಿಂತ ಮುಂಚೆ ನೀರು ತಗೋಬಾ ಅಂತ ನನಗೆ ಕಳಿಸ್ಬಿಡೋದ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಹೋಗ್ಲಿ ಅಂದ್ಬಿಟ್ಟು ಹೋಗ್ಬಿಡು ಒಂದು ಜಗ್ ಇರುತ್ತಲ್ಲ, ಆ ಜಗ್ಗಲ್ಲಿ ನೀರನ್ನ ತಂದು ಆ ಮರದ ಕೊಂಬೆ ಇರುತ್ತಲ್ಲ, ಅದು ಪಾತಿ ಮಾಡಿದ್ದೆಲ್ಲ ಅದ್ರೊಳಗೆ ಹಾಕಿದೆ. ಅದ್ರೊಳಗೆ ಹಾಕಿದ್ಮೇಲೆ ನಮ್ಮ ತಾತನ ನಮ್ಮ ಅಮ್ಮನ ಇಬ್ಬರು ಸೇರ್ಕೊಂಡು ಮಣ್ಣು ಮುಚ್ಚಿದ್ರು. ಸೊ ಈಗ ನಮ್ಮ ಮನೆ ಮುಂದೆ ಫುಲ್ ಎಲ್ಲ ಕಾಡು ಮಾಡಾಕಿದ್ರು. ನಮ್ಮ ಮನೆ ಮುಂದೆ ಹೇಳ್ಬೇಕು ಅಂದರೆ ಏನಪ್ಪ ಅಂದರೆ ಅದು ಇದು ನುಗ್ಗೆಕಾಯಿ ಮರ, ಅದು ಯಾವುದು ಇದು ಮೂಲಂಗಿ ಗಿಡ, ಏನೋ ಕಡಲೆಕಾಳು, ಅದೇನೇನೋ ಗಿಡ ಹಾಕ್ಬಿಟ್ಟು ಬೆಳೆಸಿದ್ರು. ಈಗ ಅದರಲ್ಲಿ ನಮ್ಮಮ್ಮ ನಮ್ಮವ್ವ ಕಳೆ ಕೀಳ್ತವ್ರೆ. ಆಮೇಲೆ ನಮ್ಮ ಅಜ್ಜಿನ ಕರೆದ್ರು, ಬಾರೇ ಏನೇ ಮಾಡ್ತಿದ್ಯಾ, ಮೊಬೈಲ್ ನೋಡ್ತಾ ಕೂತಿದ್ಯಾನೆ, ಒಂಚೂರು ನಾವಿಲ್ಲಿ ಕಳೆ ಕೀಳ್ತಿರೋದು ನಿಂಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ, ಬಾ ಕಿತ್ಕೊಡು ಅಂದ್ಬಿಟ್ರು. ನಮ್ಮ ಅಜ್ಜಿನೂ ಸಿಟ್ಟು ಮಾಡ್ಕೊಂಡು ಹೋಗಿದ್ದೆ ಆ ಕಳೆ ಕೀಳಕ್ಕೆ ಕುತ್ಕೊಬಿಡ್ತು. 3 ಜನ ಮಾತಾಡ್ಕೊಂಡು ಕಳೆ ಆಲ್ರೆಡಿ ಕಿತ್ತೇ ಬಿಟ್ರು. ಆಮೇಲೆ ನಮ್ಮವ್ವ ಮಧ್ಯಾಹ್ನ 1 ಗಂಟೆ ಆಯ್ತಲ್ಲ ಅಂದ್ಬಿಟ್ಟು ನಮ್ಮವ್ವ ಹಸ್ಕೊಂಡು ಹಿಡ್ಕೊಂಡು ಮೇಯ್ಸಕ್ಕಂತ ಹೋಯ್ತು. ಮೇಯ್ಸಕ್ಕೆ ಅದು ಲೇಔಟ್ ಒಳಗಡೆ ಹೋಗಲಿಲ್ಲ. ನಮ್ಮ ಮನೆ ಅಕ್ಕಪಕ್ಕನೇ ಹುಲ್ಲಿರುತ್ತಲ್ಲ, ನಮ್ಮ ಇದ್ರ ಮೇಲೆ ನಮ್ಮ ಮನೆ ಪಕ್ಕ ಶುಂಠಿ ವಾಷಿಂಗ್ ಹತ್ರ ಮತ್ತು ಮೇಲ್ಗಡೆ ದೇವಸ್ಥಾನದ ಹತ್ರ ಅಲ್ಲೆಲ್ಲ ಹೋಗ್ಬಿಟ್ಟು ಮೇಯಿಸ್ತೈತೆ. ಸೊ ಈಗ ಇಷ್ಟಕ್ಕಿರಲಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.